ಶ್ರೀ ತರಸಾಲಪ್ಪ ಈರನಗಪ್ಪ ದೇವರ ಸಂಭ್ರಮದ ಉತ್ಸವ. ಭತ್ತದ ನಾಡು ಸಿರುಗುಪ್ಪ ತಾಲೂಕಿನ ಬಾಗೇವಾಡಿ ಗ್ರಾಮದಲ್ಲಿ ಕುರುಬರ ಆರಾಧ್ಯ ದೈವ ತರಸಾಲಪ್ಪ ಈರನಾಗಪ್ಪ ಉಭಯ ದೇವರ ಉತ್ಸವ ಬುಧವಾರ ಭಕ್ತಿಯೊಂದಿಗೆ ಸಡಗರ ಸಂಭ್ರಮದಿಂದ ನಡೆಯಿತು. ಹಬ್ಬದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನದಿಂದ ತರಸಾಲಪ್ಪ ಈರನಾಗಪ್ಪ ದೇವರುಗಳನ್ನು ಪಲ್ಲಕ್ಕಿ ಉತ್ಸವದ ಮೂಲಕ ತುಂಗಭದ್ರಾ ನದಿಗೆ ತೆರಳಿ ಗಂಗಾ ಪೂಜೆ ನೆರವೇರಿಸಿ ಕಂಬಳಿ ಗದ್ದುಗೆ ಹಾಕಿ ದೇವರನ್ನ ಸ್ಥಾಪಿಸಿದರು. ಛತ್ರ ಚಾಮರಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ನಂತರ ಗ್ರಾಮದ ಕುರುಬ ಜನಾಂಗದವರು ಕಾಯಿ ಕರ್ಪೂರ ನೈವೇದ್ಯ ಅರ್ಪಿಸಿ ದರ್ಶನ ಪಡೆದರು. ಹರಕೆ ಹೊತ್ತ ಭಕ್ತರು ಬೆಳಕಿನಿಂದ ಉಪವಾಸ ಇದ್ದು ಸಂಜೆ ಹೂವಿನ ಕಂಕಣ ಕಟ್ಟಿಕೊಂಡು ಮೆರವಣಿಗೆಯಲ್ಲಿ ಸಾಗಿ ನಂತರ ವ್ರತ ಅಂತ್ಯಗೊಳಿಸಿದರು. ಸಂಜೆ ನದಿಯಿಂದ ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯೊಂದಿಗೆ ಬೀರಲಿಂಗಪ್ಪನ ಕೊಳಲು ವಾದ್ಯಕ್ಕೆ ಡೊಳ್ಳು ನೊಂದಿಗೆ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. ಮೆರವಣಿಗೆಯಲ್ಲಿ ಡೊಳ್ಳಿನ ಪದಗಳನ್ನು ಹಾಡುತ್ತಾ ಸಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಗ್ರಾಮದ ಎಲ್ಲಾ ದೇವತೆಗಳಿಗೆ ಕಾಯಿ ಕರ್ಪೂರ ಅರ್ಪಿಸಿ ಮರಳಿ ದೇವಸ್ಥಾನಕ್ಕೆ ಹೋಗಿ ಮರು ಪ್ರತಿಷ್ಠಾಪನೆ ಮಾಡಿದರು. ಅರ್ಚಕ ಅಯ್ಯಪ್ಪ ದ್ಯಾವಣ್ಣ ಭಕ್ತರಿಗೆ ಭಂಡಾರ ನೀಡಿ ಹರಿಸಿದರು. ಇದೇ ವೇಳೆ ಗ್ರಾಮದ ಹಿರಿಯರಾದ ಹಲಗದ ಶಿವಣ್ಣ, ಹಲಗದ ನಾಗರಾಜ್, ಉಪ್ಪಳಪ್ಪ ಕಾರ್ಯಕ್ರಮ ವಿವರ ನೀಡಿದರು. ಇದೇ ವೇಳೆ ಗ್ರಾಮಸ್ಥರಾದ ದೊಡ್ಡಮನಿ ಪದ್ಮಶ್ರೀ ನಾಗರಾಜ್, ಮುಖಂಡರಾದ ಬೀರಲಿಂಗಪ್ಪ, ಉಲ್ತಿ ಮಹಾದೇವ, ಹೊಸಮನಿ ಯಲ್ಲಪ್ಪ, ಹಲಗದ ಈರನಾಗಪ್ಪ, ಮಾಡಗೇರಿ ಫಕೀರಪ್ಪ, ಹಲಗದ ಬೀರಪ್ಪ, ಹೊಸಮನಿ ನಾಗಯ್ಯ, ಕೆತ್ತೆರ ತಾಯಣ್ಣ, ಆದಿಮನಿ ಪಂಪಣ್ಣ, ಹಲಗದ ವೀರೇಶ್, ಪೂಜಾರಿ ನಾಗಪ್ಪ ಮತ್ತಿತರರು ಉತ್ಸವದಲ್ಲಿ ಭಾಗಿಯಾಗಿದ್ದರು. ಸರ್, ನಾವು ಬಾಗೇವಾಡಿ ಗ್ರಾಮದ ಆಲ್ಮತ ಸಮುದಾಯದ ಕುಟುಂಬದವರು. ಇಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ತಾತ ಮುತ್ತಾತನವರ ಕಾಲದಿಂದಲೂ ಕೂಡ ಇಲ್ಲಿ ಒಂದು ದೀಪಾವಳಿಯ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ರೂಢಿಯಲ್ಲಿದೆ. ಈ ಒಂದು ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಲ್ಮತ ಸಮುದಾಯದವರು ನಾವು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು ಹಬ್ಬದ ಹಿನ್ನೆಲೆ ಹೇಳಬೇಕು ಅಂತಂದರೆ, ಆಲ್ಮತ ಸಮುದಾಯದಲ್ಲಿ ಬೀರದೇವರೇ ಈ ಕುರುಬ ಸಮುದಾಯಕ್ಕೆ ಒಂದು ಬೆನ್ನಾಧಾರ ಎನ್ನುವಂಥ ರೀತಿಯಲ್ಲಿ ಈ ಒಂದು ಬೀರದೇವರ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ನಮ್ಮ ಡೊಳ್ಳು ಕುಣಿತ ಅಂತಕ್ಕಂಥ ಜಾನಪದ ಕಲೆಯನ್ನು ಕೂಡ ಇವತ್ತು ಉಳಿಸಿ ಬೆಳೆಸ್ಕೊಂಡು ಅದನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ಜತನವಾಗಿ. ವರ್ಷ ದೀಪಾವಳಿ ಅಮಾವಾಸ್ಯೆಯಂದು ಈ ಗುಡಿ ಹತ್ತಿರ ಬಂದು ಡೊಳ್ಳು ಕುಣಿತ, ಭಜನೆ ಪದ, ಸಾಹಿತ್ಯಗಳು ಆಡ್ಕೊಂಡು ಮತ್ತೆ ಬೆಳಗ್ಗೆ ಜಾವ 4 ಗಂಟೆಗೆ ಗಂಗೆ ಸ್ಥಳಕ್ಕೆ ಹೋಗಿ ನೈವೇದ್ಯ ಕೊಟ್ಟು ಆಮೇಲೆ ಸಾಯಂಕಾಲ 4 ಗಂಟೆಗೆ ಮಹಿಳೆಯರು ಹೂವಿನ ಬೇಡಿಯನ್ನು ಹಾಕಿಕೊಂಡು ಡೊಳ್ಳು ಕುಣಿತ, ಹೂವಿನ ಬೇಡಿ ಎಲ್ಲ ಹಾಕಿಕೊಂಡು ಈ ದೇವಸ್ಥಾನದ ಒಂದು ಪರಂಪರೆಯ ಇತಿಹಾಸದಿಂದ ಅದು ಹಿರಿಯರು ನಡೆದುಕೊಳ್ಳುವಂಥ ಬಂದಂಥ ವಿಚಾರವನ್ನು ಈ ಸದಾಕಾಲ ಇವತ್ತಿನವರೆಗೆ ಅದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ. ಸಾಯಂಕಾಲ ಬೆಳಗ್ಗೆ ಇಲ್ಲಿ ಡೊಳ್ಳು ವಾರ ಮಾಡ್ತೀವಿ ವರ್ಷ. ತದನಂತರ ಆನಂತರ ಬೆಳಗ್ಗೆ ಗಂಗೆ ಸ್ನಾನಕ್ಕೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು 4 ಗಂಟೆಗೆ ಡೊಳ್ಳು ವಾದನಿಗೆ ಕಳಿಸಿದ್ರು. ಹೂವಿನ ಬೇಡಿ ಹಾಕೊಂಡು ಬಜಾರ್ ಮೆರವಣಿಗೆ ಮುಖಾಂತರ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂತ ಬರುತ್ತೆ. ವರ್ಷ ದೀಪಾವಳಿ ಅಮಾವಾಸ್ಯೆಯಂದು ಈ ಗುಡಿ ಹತ್ತಿರ ಬಂದು ಡೊಳ್ಳು ಕುಣಿತ, ಭಜನೆ ಪದ, ಸಾಹಿತ್ಯಗಳು ಆಡ್ಕೊಂಡು ಮತ್ತೆ ಬೆಳಗ್ಗೆ ಜಾವ 4 ಗಂಟೆಗೆ ಗಂಗೆ ಸ್ಥಳಕ್ಕೆ ಹೋಗಿ ನೈವೇದ್ಯ ಕೊಟ್ಟು ಆಮೇಲೆ ಸಾಯಂಕಾಲ 4 ಗಂಟೆಗೆ ಮಹಿಳೆಯರು ಹೂವಿನ ಬೇಡಿಯನ್ನು ಹಾಕಿಕೊಂಡು ಡೊಳ್ಳು ಕುಣಿತ,
ಹೂವಿನ ಬೇಡಿ ಎಲ್ಲ ಹಾಕಿಕೊಂಡು ಈ ದೇವಸ್ಥಾನದ ಒಂದು ಪರಂಪರೆಯ ಇತಿಹಾಸದಿಂದ ಅದು ಹಿರಿಯರು ನಡೆದುಕೊಳ್ಳುವಂಥ ಬಂದಂಥ ವಿಚಾರವನ್ನು ಈ ಸದಾಕಾಲ ಇವತ್ತಿನವರೆಗೆ ಅದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.